ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಏಲಿಯನ್ಸ್ಗಳು ನಡೆಸುವಂತಹ ಅಪಹರಣ, ಅಬ್ಡಕ್ಷನ್ ಮತ್ತು ಅದರ ಸತ್ಯ ಏನು ಅನ್ನೋದನ್ನು ನೋಡೋಣ. ಏಲಿಯನ್ಸ್ಗಳು ನಡೆಸುವಂತಹ ಅಪಹರಣದ ಹಿಂದಿನ ರಹಸ್ಯ ಏನು, ಇದರ ಬಗ್ಗೆ ನಮಗೆ ಇಂಟರ್ನೆಟ್ನಲ್ಲೂ ಸಹ ಬಹಳಷ್ಟು ಮಾಹಿತಿ ಸಿಗುತ್ತದೆ. ಏಲಿಯನ್ ಅಪಹರಣ, ಅಬ್ಡಕ್ಷನ್ದ ಅನೇಕ ಐತಿಹಾಸಿಕ ವಿಷಯಗಳು ಇಂಟರ್ನೆಟ್ನಲ್ಲಿ ಇಂದಿಗೂ ಲಭ್ಯವಿದೆ. ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಿಂದ ಏಲಿಯನ್ಸ್ಗಳು ಹಸುಗಳನ್ನು ಅಪಹರಿಸಿರುವುದು, ಇದರ ಬಗ್ಗೆ ಅನೇಕ ಘಟನೆಗಳು ವರದಿಯಾಗಿವೆ. ಬಹಳಷ್ಟು ಕಡೆ ಏಲಿಯನ್ಸ್ಗಳು ಮನುಷ್ಯರನ್ನು ಅಪಹರಿಸಿರುವ ಅಂಶಗಳು ಸಹ ಬೆಳಕಿಗೆ ಬಂದಿವೆ. ಏಲಿಯನ್ಸ್ಗಳು ಮನುಷ್ಯರನ್ನು ಯಾವ ಸ್ಥಳದಿಂದ ಅಪಹರಿಸಿರುತ್ತಾರೋ ಪುನಃ ಅದೇ ಸ್ಥಳಕ್ಕೆ ತಂದು ಬಿಟ್ಟಿರುವ ಬಗ್ಗೆಯೂ ಸಹ ವರದಿಗಳು ಸಿಗುತ್ತವೆ. ಏರಿಯಾ 51 ಇದೊಂದು ಮಿಲಿಟರಿ ಸೇನಾ ಇಲಾಖೆಯಾಗಿದ್ದು, ಇದು ಅಮೆರಿಕಾದ ಲಾಸ್ ವೆಗಾಸ್ ಎಂಬ ನಗರದಿಂದ ಉತ್ತರ ಪಶ್ಚಿಮ ಭಾಗದಲ್ಲಿ 80 ಮೈಲಿ ದೂರದಲ್ಲಿದೆ. ಏರಿಯಾ 51 ಸಹ ಒಂದು ಗೋಪನೀಯ ರಹಸ್ಯವನ್ನು ಒಳಗೊಂಡಿದೆ. ಇದು ಅನ್ಯಗ್ರಹಿಗಳೊಂದಿಗೆ ಸಂಪರ್ಕದಲ್ಲಿರುವಂತಹ ಸ್ಥಳವಾಗಿದೆ. ಈ ಪ್ರದೇಶವು ಸದಾ ಚರ್ಚೆಯಲ್ಲಿರುತ್ತದೆ, ಕಾರಣ ಇಲ್ಲಿ ಬೇರೆ ಗ್ರಹಗಳಿಂದ ಬರುವ ಏಲಿಯನ್ಸ್ಗಳ ಮೇಲೆ ಶೋಧನಾ ಕಾರ್ಯ, ಸಂಶೋಧನೆ ನಡೆಯುತ್ತಿರುತ್ತದೆ ಎಂದು ಹೇಳಲಾಗುತ್ತದೆ. ಬಹಳಷ್ಟು ಜನರು ಇಲ್ಲಿ ಅನೇಕ ಬಾರಿ UFO ಅಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಗಳನ್ನು, UFOಗಳು ಹಾರಾಟ ಮಾಡುವುದನ್ನು ನೋಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಏರಿಯಾ 51 ಬಗ್ಗೆ ದೊರೆತಿರುವ ಮಾಹಿತಿಗಳೆಲ್ಲ ಸತ್ಯವೆಂದು ಬಾಪೂಜಿಯವರು ಹೇಳುತ್ತಾರೆ. ಭೂಮಿಯ ಮೇಲೆ ಪರಮಾಣು ಯುದ್ಧವಾಗುವುದು ಅನ್ಯಗ್ರಹಿಗಳಿಗೆ ಇಷ್ಟವಿಲ್ಲ. ಏಕೆಂದರೆ ಪರಮಾಣು ವಿಸ್ಫೋಟವಾದರೆ ಅದರ ದುಷ್ಪರಿಣಾಮ ಇಡೀ ಬ್ರಹ್ಮಾಂಡದ ಮೇಲಾಗುತ್ತದೆ. ಇನ್ನು ಕೆಲವು ಮಾಹಿತಿಗಳ ಪ್ರಕಾರ ಅನ್ಯಗ್ರಹ ಜೀವಿಗಳು ಭೂಮಿಯನ್ನು ಸುಮ್ಮನೆ ಸುತ್ತುತ್ತಿಲ್ಲ. ಅವುಗಳು ಬ್ರಿಟಿಷ್ ಮತ್ತು ಅಮೆರಿಕ ಪರಮಾಣು ಮಿಸೈಲ್ ಸೈಟ್ಗಳ ಮೇಲೂ ಸಹ ಸುತ್ತುತ್ತಿವೆ ಮತ್ತು ಯುದ್ಧ ಸಾಧನಗಳನ್ನು ನಿಷ್ಕ್ರಿಯಗೊಳಿಸುತ್ತಿವೆ ಎಂದು ಸಹ ಹೇಳಲಾಗುತ್ತಿದೆ. ಅನೇಕ ದೇಶಗಳ ಬಳಿ ಏಲಿಯನ್ಸ್, UFO ಮತ್ತು ಅನ್ಯಗ್ರಹಗಳ ಮೇಲೂ ಜೀವನವಿದೆ ಎಂಬ ವಿಷಯಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು ಇವೆ. ಆದರೆ ಆ ದೇಶದ ಸರ್ಕಾರಗಳು ಇದನ್ನು ಸಾಮಾನ್ಯ ಜನತೆಗೆ ತಿಳಿಸದಂತೆ ಮುಚ್ಚಿಡುತ್ತಿದ್ದಾರೆ. ಏಲಿಯನ್ಸ್ಗಳು ಹಸುಗಳನ್ನು ಅಪಹರಿಸುತ್ತಿದ್ದ ರಹಸ್ಯವನ್ನು ಬಾಪೂಜಿಯವರು ಈ ರೀತಿ ಬಿಡಿಸಿ ಹೇಳುತ್ತಾರೆ. ಹಿಂದೂ ಧರ್ಮದಲ್ಲಿ ಹಸುವನ್ನು ಗೋಮಾತೆ ಎನ್ನುತ್ತೇವೆ. ತಾಯಿಯ ಸ್ಥಾನ ಕೊಡಲಾಗಿದೆ. ಕಾಮಧೇನು ಎಂದು ಕರೆಯುತ್ತೇವೆ. ಕಾಮಧೇನು ಅಂದರೆ ಎಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡುವ ಎಂದರ್ಥ. ಹಸುವಿನ ಬಗ್ಗೆ ಸಂಶೋಧನೆಯನ್ನು ಮಾಡಲು ಹಸುವನ್ನು ಅಥವಾ ಹಸುವಿನ ಯಾವುದಾದರೂ ಒಂದು ಅಂಗವನ್ನು ಕಟ್ ಮಾಡಿ ತೆಗೆದುಕೊಂಡು ಹೋಗುತ್ತಾರೆ. ಹಸುವಿನ ಮೇಲೆ ಜೈವಿಕ ಪ್ರಯೋಗ ನಡೆಸುವುದು ಏಲಿಯನ್ಸ್ಗಳ ಉದ್ದೇಶವಾಗಿದೆ. ಅಲ್ಲದೆ ಏಲಿಯನ್ಸ್ಗಳು ಭೂಮಿಯ ಮೇಲಿನ ಮನುಷ್ಯ, ಅವನ ವಂಶಸ್ಥರು ಮತ್ತು ರಚನೆಗಳು ಭೂಮಿಯ ಮೇಲೆ ಬಂದು ಇಲ್ಲಿಯೇ ಸಿಲುಕಿಕೊಂಡ ತಮ್ಮ ವಂಶಸ್ಥರನ್ನು ಮತ್ತು ಅವರ DNA ಸುಧಾರಣೆ ಮಾಡಲೆಂದು ಏಲಿಯನ್ಸ್ಗಳು ಮನುಷ್ಯ ಆತ್ಮರನ್ನು ಸಹ ಅಪಹರಿಸುತ್ತಾರೆ. ಮನುಷ್ಯನನ್ನು ಅವನು ವಿಭಿನ್ನ ಪ್ರಕಾರದ ರೋಗಗಳಿಗೆ ತುತ್ತಾಗುವುದನ್ನು ತಪ್ಪಿಸಲು ಅವರನ್ನು ಅಪಹರಿಸಿ ಅವರ ಮೇಲೆ ಪ್ರಯೋಗ ನಡೆಸಿ ಅವರ DNA ಶಕ್ತಿಶಾಲಿಯಾಗಿ ಮಾಡಿ ಅವರಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಏಲಿಯನ್ಸ್ಗಳ ಉದ್ದೇಶವಾಗಿರುತ್ತದೆ. ಮನುಷ್ಯರಿಗೆ ಎಲ್ಲ ರೀತಿಯ ಸಹಾಯ ಮಾಡಲು ಏಲಿಯನ್ಸ್ಗಳು ಬಯಸುತ್ತಾರೆ. ನಮ್ಮ ಶಾಸ್ತ್ರಗಳಲ್ಲಿಯೂ ಅನೇಕ ವೃತ್ತಾಂತಗಳು ನಮಗೆ ಸಿಗುತ್ತವೆ. ದೇವತೆಗಳ ಭೂಮಿಯ ಮೇಲಿನ ಸ್ತ್ರೀಯರೊಂದಿಗಿನ ಸಂಬಂಧಗಳ ಉಲ್ಲೇಖ ನಮಗೆ ಸಿಗುತ್ತದೆ. ಅಂದರೆ ಅವರ ಉದ್ದೇಶ ಒಬ್ಬ ಅತ್ಯುನ್ನತ ಮಾನವನಿಗೆ ಜನ್ಮ ನೀಡುವುದಾಗಿತ್ತು ಮತ್ತು ಅವರಿಂದ ಅಸುರ ಸಂಹಾರದಂತಹ ಕಲ್ಯಾಣಕಾರಿ ಕೆಲಸಗಳನ್ನು ಮಾಡಿಸುವುದಾಗಿತ್ತು. ಇದನ್ನೆಲ್ಲ ನಾವು ನಮ್ಮ ಶಾಸ್ತ್ರಗಳಲ್ಲಿ ಕಥೆಗಳ ಮೂಲಕ ನಾವು ಕೇಳಿದ್ದೇವೆ.
परम शांति। बेहद की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो